ಆ ಸಂಘಟನೆಯೊಳಗ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾವೆ. ನಾವಿಬ್ರು ಪ್ರಥಮ ಸಂಘಟನಾ ಕಾರ್ಯದರ್ಶಿಯಾಗಿ ಸಂಘಟನೆಯೊಳಗೆ ತೊಡಗಿರುವಂಥವ್ರು. ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದ ಮೂಲ ಉದ್ದೇಶ ಏನು ಅಂದ್ರೆ, ಲೆಕ್ಕ ಕೊಡು ಈ ಚಳವಳಿಗೆ ಬೆಂಬಲ ಕೊಡ್ಲಿಕ್ಕಲ್ಲ, ನಾನು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಈ ರಾಜ್ಯದ ಅಧ್ಯಕ್ಷನಾಗಿ ಬಂದಿದ್ದೇನೆ. ನನಗೆ ನಿನ್ನೆ ನಮ್ಮ ಸಮಾಜವನ್ನು ಹುಟ್ಟು ಹಾಕಿ ಹಳ್ಳಿಯೊಳಗೆ ತಿರುಗಿ ಸಾವಿರ ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡ್ ಮಲಗಿ ಸಮಾಜವನ್ನು ಕಟ್ಟಿರುವಂತ 82 ವರ್ಷದ ಯಜಮಾನ ಶ್ರೀಯುತ VM ಪಟ್ಟಣಶೆಟ್ಟರು ಬಿಜಾಪುರದ ನಿಡುಗುಂದಿ ಅವರು ನಾನು ಫೋನ್ ಮಾಡಿದ್ರು. ಇವತ್ತು ಬೆಂಕಿ ಹತ್ತಿ ಉರಿಯಾಕತ್ತಿದೆ ಪೀಠ ಮತ್ತು ಟ್ರಸ್ಟ್ಗಳ ಮಧ್ಯೆ ಮತ್ತು ಲೆಕ್ಕ ಕೊಡುವಂತ ಚಳವಳಿಗಳ ಮಧ್ಯೆ. ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ, ಸುಮಾರು 10,000 ಹಳ್ಳಿಗಳಿಗೆ ಪ್ರವಾಸ ಮಾಡಿದ್ದೀರಿ, ಕಳೆದ 31 ವರ್ಷಗಳವರೆಗೆ ಸಮಾಜ ಸಂಘಟನೆಯಲ್ಲಿ ತೊಡಗಿದ್ದೀರಿ, ಸರ್ಕಾರಿ ನೌಕರಿ ಬಿಟ್ಟು ರಾಜ್ಯ ಅಧ್ಯಕ್ಷರಾಗಿದ್ದೀರಿ. ಇಂಥ ಸಮಯದೊಳಗೆ ನೀವ್ಯಾಕೆ ಸುಮ್ಮನೆ ಕುಂತೀರಿ ಅಂತ ಅವ್ರು ನಿನ್ನೆ ಪ್ರಶ್ನೆ ಮಾಡಿದ್ರು. ಆ ಹಿನ್ನೆಲೆಯೊಳಗ ನಾನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ನಮ್ಮ ಶಂಕರಗೌಡ ಬ್ಯಾಡಿಗೆ ಅವರಿಗೆ, ನಮ್ಮ ಡಾಕ್ಟರ್ ವೀರಾಪುರ ಅವರಿಗೆ, HS ಶಿವಶಂಕರ್ ಅವರಿಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ಇಲ್ಲೇ ನಿರ್ಧಾರ ತೆಗೆದುಕೊಳ್ಬೇಕು, ದಾವಣಗೆರೆಯಲ್ಲೇ ಪ್ರೆಸ್ ಮೀಟ್ ಮಾಡಬೇಕು, ನಾನು ಕೊಪ್ಪಳದಲ್ಲಿ ಮಾಡಬಹುದಾಗಿತ್ತು, ಆದ್ರೆ ಇಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ತಮ್ಮೆದುರಿಗೆ ನಿಂತಿದ್ದೇನೆ. ಬಂಧುಗಳೇ, ಈ ಸಮಾಜದಲ್ಲಿ ನಮ್ಮ ಬಸವರಾಜ್ ದಿಂಡೂರ್ ಆಗಿರ್ಬೋದು, BC ಉಮಾಪತಿ ಅವರಾಗಿರ್ಬೋದು, ಬೇರೆ ಬೇರೆ ಏನು ಇವತ್ತು ನಾಯಕರಿದ್ದಾರೆ, ಅವರೆಲ್ಲರೂ ಒಂದು ಕಾಲಕ್ಕೆ ಈ ಸಮಾಜದ ಕಟ್ಟುವ ಕೆಲಸದಲ್ಲಿ ಬೇಡ ಅಂತ ಹೇಳಿ ಕೊನೆಗೆ ನನ್ನ ಭಾಷಣವನ್ನ, ನನ್ನ ಗೆಳೆಯ ಶರಣಬಸವತ್ತಿ ಅವರ ಭಾಷಣವನ್ನು ಕೇಳಿ ಈ ಸಮಾಜಕ್ಕೆ 2003-97 ಇಸ್ವಿಯೊಳಗೆ ಹಲವಾರು ವರ್ಷಗಳಲ್ಲಿ ಬಂದಿರುವಂಥವ್ರು. ಇವತ್ತು ನಾನು ಕಮ್ಯುನಿಸ್ಟ್ನಲ್ಲಿದ್ದೆ, ಕುಡುಗೋಲು ಸುತ್ತಿಗೆ CPM ಪಾರ್ಟಿಯಲ್ಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿ ಸುಮಾರು ವರ್ಷಗಳವರೆಗೆ ಏನು ನಿಮ್ಮ ಇಲ್ಲಿ ಪಂಪಾಪತಿ ಅಂತ MLA ಇದ್ದರು, ಅವ್ರ ಜೊತೆಗೆ ನಾವು ಕೆಲಸ ಮಾಡಿದೆವು. ಈ ಒಂದು ಜಾತೀಯ ಸಂಘಟನೆಗೆ ಬಂದ ಮೂಲ ಉದ್ದೇಶ, ನಮ್ಮ ಹಳ್ಳಿಗಾಡಿನ ಸಮಾಜದ ಕೃಷಿಕರು, ಅವ್ರ ಮಕ್ಕಳು ಇವತ್ತು ದೊಡ್ಡ ಶಿಕ್ಷಣಕ್ಕೆ ಹೋಗ್ಬೇಕಾಗಿದೆ, ನೌಕರಿಗೆ ಹೋಗ್ಬೇಕಾಗಿದೆ, ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ, ಸಾಂಸ್ಕೃತಿಕವಾಗಿ ಬೆಳಿಬೇಕಾಗಿದೆ, ಸಾಮಾಜಿಕವಾಗಿ ಬೆಳಿಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ನಾನು ಕಮ್ಯುನಿಸ್ಟ್ನ ತೊರೆದು 1994ರಲ್ಲಿ ಜಾತೀಯ ಸಂಘಟನೆಗೆ ಅಂತಂದ್ರೆ ಬಂದೆ. ಇಲ್ಲಿ ಬಂದುವಂತ ಸಂದರ್ಭದಲ್ಲಿ ಏನು TC ಒಳಗ ಜಾತಿ ಕಾಲಂನಲ್ಲಿ 11ರಲ್ಲಿ ನಿನ್ ಜಾತಿ ಉಪಜಾತಿ ಅಂತ ಇದೆ, ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿಯವರೆಗೂ ಕಮ್ಯುನಿಸ್ಟು ಯಶಸ್ವಿ ಆಗೋದ್ರ ನಾವು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಸಮಾಜಕ್ಕೆ ಬಂದವ. ಇವತ್ತು 2005ನೇ ಇಸ್ವಿಯಲ್ಲಿ SP ಸಿದ್ನಾಳ್ ಅವರು, PC ಸಿದ್ದನಗೌಡರು ಈ ಸಮಾಜಕ್ಕೊಂದು ಧಾರ್ಮಿಕ ಸಂಸ್ಥೆ ಬೇಕು, ಒಬ್ಬರು ಜಗದ್ಗುರುಗಳು ಬೇಕು ಅನ್ನೋ ವಿಷಯವನ್ನ ಮಂಡನೆ ಮಾಡಿದ್ರು. ಅದು 2005ರಿಂದ 2007ವರೆಗೂ ಕೂಡ ಏನಪ್ಪಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಚರ್ಚೆ ಆಗ್ತಾ 2008 ಫೆಬ್ರವರಿ 17 ಮತ್ತು 18 ನಮ್ಮ ಹರಿಹರದೊಳಗ ಶ್ರೀಯುತ ದಿವಂಗತ ಎಚ್ ಶಿವಪ್ಪನವರ ನೇತೃತ್ವದಲ್ಲಿ ನಭೂತ ನ ಭವಿಷ್ಯ ಅನ್ನೋ ಹಾಗೆ ಆ ಪೀಠಾರೋಹಣ ಕಾರ್ಯಕ್ರಮವನ್ನ ನಡೆದಿದ್ದುಂಟು. ನಾವು ಮಾಡಿದ ಉದ್ದೇಶನೇ ಬೇರೆ, ಆದ್ರೆ ಕೆಲವರು ಅದನ್ನ ಉಪಯೋಗ ಮಾಡಿಕೊಂಡಿದ್ದ ಬೇರೆ. ಕಳೆದ 18 ವರ್ಷಗಳಾಯ್ತು ನಮ್ಮ ಪೀಠ ರಚನೆ ಆಗಿ ಆ ಅವಧಿಯೊಳಗೆ ಬಂದಿರುವಂತ ಹಣಕಾಸಿನ ಸದುಪಯೋಗ ನಮ್ಮ ಸಮಾಜಕ್ಕೆ ಸರಿಯಾದ ರೀತಿಯೊಳಗೆ ದಕ್ಕಲಿಲ್ಲ ಅನ್ನೋ ನೋವು ಕೂಡ ನನಗೆ ಕಾಡ್ತಾ ಇದೆ. ಸಮಾಜ ಬಾಂಧವಗಳು ಇವತ್ತು ಬೇಕಂದಾಗ ಅನ್ಯ ಸಮಾಜದವರು ಕೂಡ ಸುಮಾರು 25 ಎಕರೆ ಜಮೀನನ್ನ ದಾನ ಕೊಟ್ಟಿದ್ದಾರೆ. ಬೇರೆ ಬೇರೆ ಸಮುದಾಯದವರು ಈ ಸಮುದಾಯ ಬೆಳಿಲಿ, ಈ ಸಮುದಾಯಕ್ಕೆ ನಾವೆಲ್ಲ ಏನಪ್ಪಂದ್ರ ಒಂದು ಉಪಕಾರ ಮಾಡೋಣ ಅನ್ನೋ ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಏನಪ್ಪಂದ್ರ ಕೊಟ್ಟಿರುವಂತ ಉದಾಹರಣೆಗಳಿದೆ. ಇದನ್ನ ಸದುಪಯೋಗ ಮಾಡಿಕೊಂಡು ನಮ್ಮ ಹಿರಿಯರು ಹಾಸ್ಟೆಲ್ ಮಾಡಲಿಲ್ಲ, ಶಾಲೆ ಕಾಲೇಜ್ ಮಾಡಲಿಲ್ಲ, ಒಳ್ಳೇದಕ್ಕೆ ಗುದ್ದಾಡಲಿಲ್ಲ, ಬೇರೆ ಬೇರೆ ಸ್ವಾರ್ಥ ತಮ್ಮ ಮೂಗಿನ ನೇರಕ್ಕೆ ಅಧಿಕಾರ ಇರಬೇಕನ್ನೋ ಕಾರಣಕ್ಕಾಗಿ ಇವತ್ತು ಈ ಒಂದು ಸಮಾಜವನ್ನ ದುರ್ಬಳಕೆ ಮಾಡ್ಕೊಂಡಿರುವಂತ ಎಲ್ಲ ಲಕ್ಷಣಗಳು ಕಂಡಿವೆ. ನಾನು ಈ ಹಿಂದಿನ 6 ರಾಜ್ಯಾಧ್ಯಕ್ಷರ ಕೆಳಗೆ ಕೆಲಸ ಮಾಡಿದವ. ಇವತ್ತು ನಾನೇ ರಾಜ್ಯಾಧ್ಯಕ್ಷನಾಗಿರುವಂತ ಪ್ರಸಂಗದಲ್ಲಿ ಈ ಎಲ್ಲವ ದೃಶ್ಯವನ್ನ ನಾನು ನೋಡ್ಬೇಕಾದ ಸ್ಥಿತಿ ಬಂತಲ್ಲ ಅಂತ ನನಗೆ ದುಃಖನೂ ಕೂಡ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ತಮ್ಮೆದುರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ,
8/8/94 ಸಮಾಜ ಹೊಡಿತು. 2008 ಪೀಠ ಹೊಡಿತು. 2008 ಏಪ್ರಿಲ್ ಈ ಒಂದು ಟ್ರಸ್ಟ್ ರಚನೆ ಆಯಿತು. ಈ ಟ್ರಸ್ಟ್ ರಚನೆ ಆಗಿದ್ದಕ್ಕೆ ಆಗಿನ ಅಧ್ಯಕ್ಷರು ಬಾವಿ ಬೆಟ್ಟಪ್ಪನವರಾಗಿರ್ಬೋದು, ದಿಂಡೂರವರಾಗಿರ್ಬೋದು, ಈ ಟ್ರಸ್ಟ್ನಲ್ಲಿರುವಂಥ 11 ಜನರಲ್ಲಿ 4 ಜನ ಇದರಲ್ಲಿ ಇಲ್ಲ, ಈ ಸದ್ಯ 7 ಜನ ಇದ್ದಾರೆ. ಇವರಲ್ಲಿ ನಮಗೆ ಆ ಸಂದರ್ಭದಲ್ಲಿ ನಾನು ನೌಕರ ಘಟಕದ ರಾಜ್ಯಾಧ್ಯಕ್ಷ, ನಮ್ಮನ್ನು ಯಾರನ್ನೂ ಕೇಳದೆ ಈ ಟ್ರಸ್ಟ್ ಡೀಡನ್ನ ಮಾಡಿಕೊಂಡಿದ್ದು. ಇದರ ಬೈಲಾನು ಕೂಡ ನಮಗೆ ಸಿಗಲಾರ್ದಂಥ ಸ್ಥಿತಿ ಒಳಗೆ ನಾವು ಮಾಹಿತಿ ಹಕ್ಕಿನಲ್ಲಿ ಇದು ಬೈಲಾ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಇಂಥ ಒಂದು ಸ್ಥಿತಿ ಒಳಗೆ ನಮಗೆ ಈ ಬೈಲಾ ತಯಾರು ಮಾಡುವಂಥ ಪುಣ್ಯಾತ್ಮರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಈ ಬೈಲಾದಲ್ಲಿ 2-3 ಅಂಶಗಳು ನಮ್ಮ ಸಂಘ ಮತ್ತು ಇಡೀ 80 ಲಕ್ಷ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿರುವಂಥ ಅಂಶಗಳು ಇಲ್ಲಿ ಇದ್ದಾವೆ. ಯಾವುದೇ ಟ್ರಸ್ಟಿಗಳು ಅಥವಾ ಪೀಠ ಅಥವಾ ಮಠ ಯಾವುದೇ ವಿವಾದಕ್ಕೆ ಈಡಾದಾಗ ಅದಕ್ಕೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮೂಲ ಸಂಘ, ಅದರ ಜೊತೆಗೆ ಸಮಸ್ತ ಪಂಚಮಸಾಲಿ ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಒಂದು ನಿರ್ಧಾರವನ್ನು ಸರಿಪಡಿಸುವಂತ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದನ್ನು ಕೂಡ ಈ ಬೈಲಾದಲ್ಲಿದೆ. ಇಂಥ ಬೈಲಾ ಏನು 2008 ರಚನೆ ಮಾಡಿದ್ರು. ನಮ್ಮ ನಾಗನಗೌಡರು BKG ಕಂಪನಿಯವರು ನಮ್ಮ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನ 2014 ನಮ್ಮ ಸಂಘದ ಬೈಲಾದಲ್ಲಿ ಕೂಡ ಟ್ರಸ್ಟ್ನವರು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಸರಿಯಾದ ರೀತಿ ಒಳಗ ಲೆಕ್ಕಪತ್ರ ಇಡದ ಇದ್ರೆ, ಅಲ್ಲಿ ಒಳ್ಳೆ ಸ್ಥಿತಿ ಒಳಗ ಆ ಪೀಠವನ್ನ ಮಾಡದೇ ಇದ್ದಾಗ ಸಂಘ ಅಧಿಕಾರವನ್ನು ವಹಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತ ಹಕ್ಕು ಇದೆ ಅನ್ನೋದನ್ನು ಕೂಡ ಏನಂದ್ರೆ ನಮ್ಮ ಬೈಲಾದಲ್ಲಿ ಕೂಡ ಏನಂದ್ರೆ ಹಿರಿಯರು ನಮೂದಿಸಿದ್ದಾರೆ. ಈ ಎಲ್ಲರ ಹಿಂದೆ ನಾನು ಸುತ್ತಿ ಬೆಳೆಸಿ ಮಾತಾಡಲಿಕ್ಕೆ ಬರುವುದಿಲ್ಲ. ಟ್ರಸ್ಟಿನಲ್ಲಿ ಇರುವಂತ ಬೈಲಾದಲ್ಲಿ ನಮಗೆ ಅಧಿಕಾರ, ನಮ್ಮ ಸಂಘದಲ್ಲಿರುವಂತ ನಮ್ಮ ಅಧಿಕಾರ ನಿಮಗೆಲ್ಲರಿಗೂ ಆ ನೋಟ್ನಲ್ಲಿ ಅಂತ ಕೊಟ್ಟಿದ್ದೇವೆ. ನಮ್ಮ ಈ ಸದ್ಯದಲ್ಲಿರುವಂತ ಟ್ರಸ್ಟಿಗಳಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ಎಲ್ಲರೂ ದುಷ್ಟರಲ್ಲ. ಈ ಸಮಾಜವನ್ನ ಒಳಿತಿಗಾಗಿ ಒಯ್ಯುವಂತ ಟ್ರಸ್ಟಿಗಳು ಕೂಡ ಇದ್ದಾರೆ, ಅವ್ರನ್ನ ಅಭಿನಂದಿಸ್ತಾರೆ. ಈ ಲೆಕ್ಕ ಕೊಡುವಂತ ಚಳವಳಿಗೆ ಏನು ಮುನ್ನುಡಿ ಬರೆದ್ರು, 4 ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇನೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತಹ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಿ ಮುಂಬರ್ತಕ್ಕಂಥ ಜೂನ್ ತಿಂಗಳ ನಾನು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಪಂಚಮಸಾಲಿಯ ಧುರೀಣ ಈಗಾಗಲೇ ನಾನು ಕಾಂಟ್ಯಾಕ್ಟ್ ನಲ್ಲಿ ಮಾಡಿದ್ದೇನೆ. ಸುಮಾರು 64 ಜನ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿರುವಂತಹ MP ಗಳು, MLA ಗಳು, ಮಾಜಿ ಸಚಿವರಿದ್ದಾರೆ. ಅವರೆಲ್ಲರನ್ನು ಜೊತೆಗೆ ರಾಜ್ಯ ಸಮಿತಿಯ ಕಾರ್ಯಕಾರಿ ಸಮಿತಿ, ಅದರ ಜೊತೆಗೆ ನಮ್ಮ ತಾಲೂಕಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, 120 ತಾಲೂಕಾ ಸಮಿತಿಗಳಿದ್ದಾವೆ, 20 ಜಿಲ್ಲಾ ಸಮಿತಿಗಳಿದ್ದಾವೆ. ಸುಮಾರು ನಮ್ಮ ಸಂಘದವರೇ ಎಲ್ಲ ಆಜೀವ ಸದಸ್ಯರು. ಇದಕ್ಕೆ ಯಾರು ಆಜೀವ ಸದಸ್ಯರಿಲ್ಲ ಈ ಟ್ರಸ್ಟ್ಗೆ. ಇವರೇ 7 ಜನ ಸುಪ್ರೀಂ. ಇವ್ರನ್ನ ಯಾರು ನೇಮಕಾತಿ ಮಾಡ್ತಾರೆ ಬೈಲಾದಲ್ಲಿ ಇಲ್ಲ. ಇವ್ರು ಹೇಗೆ ನೇಮಕಾತಿ ಆದ್ರೂ ಇಲ್ಲ. ಇದಕ್ಕೆ ಮೆಂಬರ್ಶಿಪ್ ಇಲ್ಲ. ನಮ್ಮ ಸಂಘಕ್ಕೆ ಮೆಂಬರ್ಶಿಪ್ ಇದೆ. ಸುಮಾರು ಈ ಸತ್ಯ 13,600 ಮೆಂಬರ್ಸ್ ಇದ್ದಾರೆ. ಇದಕ್ಕೆ ಒಬ್ಬರು ಸದಸ್ಯರಿಲ್ಲ. ಇವ್ರು ಸತ್ತ ಮೇಲೆ ಯಾರು ತಗೋತಾರೆ? ಈ ರೀತಿ ಘಟನೆಗಳಾದ್ರೆ ಯಾರು ತಗೋತಾರೆ? ಅದಕ್ಕೆ ಸಂಘವೇ ಸುಪ್ರೀಂ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಈ 3 ಜನರನ್ನ ಈ 13ನೇ ತಾರೀಕಿನಿಂದ ಇವರು ಯಾವುದೇ ಲೆಕ್ಕಪತ್ರ ಅಥವಾ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಲಿಕ್ಕೆ, ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಈ 3 ಜನರಿಗೆ ಅಧಿಕಾರ ಇಲ್ಲ ಅನ್ನೋದನ್ನ ಸ್ಪಷ್ಟಪಡುತ್ತಾ 3 ಜನರನ್ನ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ದಯವಿಟ್ಟು ಗಮನಿಸಬೇಕು. ಮತ್ತೆ ನಿಮ್ಮ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. 13/4/2026 ಜಾರಿ ಸರ್, ಒಂದು ನಿನ್ನೆ ಮೊನ್ನೆ ಸಂಘಟನೆಗಿದ್ದವಲ್ಲ, ಕಳೆದ 31 ವರ್ಷದಿಂದ ಪ್ರತಿಯೊಂದು ಸಭೆಗಳು, ಟ್ರಸ್ಟಿನ ಸಭೆ ಆಗಿರ್ಬೋದು, ಸಂಘದ ಸಭೆ ಆಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಧಾರ್ಮಿಕ ಚಟುವಟಿಕೆ ಆಗಿರ್ಬೋದು, ಹಳ್ಳಿ ಒಳಗೆ ನಡೆದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದವರು. ಹಲವಾರು ಬಾರಿ ಎಲ್ಲ ಟ್ರಸ್ಟಿಗಳ ಜೊತೆಗೆ 4 ಗೋಡೆ ಮಧ್ಯೆ ಕೇಳಿದ್ದುಂಟು. ಆ ಮಧ್ಯದಲ್ಲಿ ದಿನಾಂಕ 23/3/2026
ಕೊಪ್ಪಳದಲ್ಲಿ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರ ಸಭೆ ಸೇರಿಸಿದ್ರು. ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಒಮ್ಮತದ ಅಭಿಪ್ರಾಯ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರ ಮೂಲಕವಾಗಿ ಇನ್ಮೇಲೆ ಟ್ರಸ್ಟಿಗಳು ಹೋಗ್ಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಆ ಟ್ರಸ್ಟಿಗಳ ಅವಧಿ ಇರಬೇಕು. ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಮಾತ್ರ ಟ್ರಸ್ಟಿ ಇರಬೇಕು. ಒಂದು ಜಿಲ್ಲೆಯಲ್ಲಿ 3-4 ಜನ ಅಲ್ಲ. ಇಂಥ ಒಂದು ಅವಕಾಶವನ್ನ ದಯವಿಟ್ಟು ನಿಮಗೆ ಕೊಟ್ಟಿದ್ದೇವೆ ಅಂತ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ನನಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ ಒಳಗ 13/4/26 ಏನು ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಶಂಕರಗೌಡ ಬ್ಯಾಡಗಿ ಅವರು, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರು ನಾಗೇಂದ್ರ ಕಡ್ಕೋಳವರಿದ್ದಾರೆ, ಅದ್ರ ಜೊತೆಗೆ ನಮ್ಮ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಗುಡ್ಡಾಪುರ ಅವರಿದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷ ಸಿದ್ದಣ್ಣ ಚಿಕ್ಕುದಿರಿ ಅವರಿದ್ದಾರೆ, ನಮ್ಮ ವಿಜಯನಗರ ಜಿಲ್ಲೆಯ ಪ್ರಕಾಶ್ ಪಾಟೀಲ್ ಇದ್ದಾರೆ. ಆವತ್ತು 13ನೇ ತಾರೀಕು ನನಗೆ ಬರ್ಲಿಕ್ಕಾಗಿದ್ದಿಲ್ಲ. ನಮ್ಮ ಕುಟುಂಬದ ಒಂದು ಮದುವೆ ಇದ್ದ ನಿಮಿತ್ತವಾಗಿ ಇವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೆ. ಆ ಎಲ್ಲ ನಿರ್ಧಾರಗಳನ್ನ ಅವರು ನನಗೆ ಹೇಳಿದ್ರು. ಹೀಗಾಗಿ ಇವತ್ತಿನ ದಿವಸ ಈ 3 ಜನರನ್ನ ಈ ಎಲ್ಲ ಗಣ್ಯರು ನೋಡಿದ್ದೀವಿ, ತಾವು ನೋಡಿದಿರಿ, ನಾವು ನೋಡಿದೀವಿ. ಎಲ್ಲ ಇವತ್ತು ಒಂದು ಸ್ವಾಮಿಗಳಿಗೆ ಚೆಕ್ ಸಹಿ ಮಾಡುವಂತ ಅಧಿಕಾರ ಇಲ್ಲ. ಈ ಉಳಿದ ಟ್ರಸ್ಟ್ಗಳು ಇದ್ರಲ್ಲಿ ಭಾಗಿಯಾಗಿಲ್ಲ. ಹಣಕಾಸಿನ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾವುದೇ ಟ್ರಸ್ಟ್ಗಳು ಇದನ್ನ ಹಣ ಕೊಟ್ಟಿಸಾರ ಹೊರತಾಗಿ ಹಣ ಖರ್ಚು ಮಾಡಿಲ್ಲ. ಹಣ ಖರ್ಚು ಮಾಡಿದವರು ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರು. ಈ ಹಿನ್ನೆಲೆ ಒಳಗ ಅವ್ಯವಹಾರಗಳು ಅಧರ್ಮಗಳು ನಡೆದಾಗ ಎಲ್ಲರೂ ನೀವು ಕೂಡ ಸಾಥ್ ಕೊಡ್ಬೇಕಾಗತ್ತೆ. ನಮ್ಮ ಸಮಾಜವನ್ನ ಯಾರು ಇವತ್ತು ದಾಬಾದಲ್ಲಿ ಅಥವಾ ಯಾವುದೋ ಹೋಟೆಲ್ ಇನ್ನಿತರದಲ್ಲಿ ಮಾತನಾಡೋ ಸ್ಥಿತಿ ಒಳಗಾಗಿದೆ. ನಿಮಗೆಲ್ಲರಿಗೂ ಪ್ರಶ್ನೆಯವ್ರ ಕೈ ಮುಗಿತೇನೆ. ಈ ಸಮಾಜಕ್ಕೆ ಒಳ್ಳೆಯದು ಹಾರೈಸಿ ಅಂತ ಹೇಳಿ 3 ಜನರನ್ನ ಉಚ್ಚಾಟನೆ ಮಾಡಿದ್ದೇನೆ. ಅವ್ಯವಹಾರ ಮಾಡ್ಯಾರೋ ಬಿಟ್ಟವರೋ ಅನ್ನೋದನ್ನ ನಾನು ಜೂನ್ ತಿಂಗಳ ನಮ್ಮೆಲ್ಲ ಶಾಸಕರುಗಳನ್ನ, ಮಾಜಿ ಮತ್ತು ಹಾಲಿ ಮಂತ್ರಿಗಳನ್ನ, ನಮ್ಮೆಲ್ಲರನ್ನು ಇದು ಮಾಡಿ ನಾನು ಮೇ ಮತ್ತು ಜೂನ್ ತಿಂಗಳ ನಮ್ಮ ಲೆಕ್ಕ ಕೊಡುವ ಸಮಿತಿ ಅಧ್ಯಕ್ಷನ ಕರ್ಕೊಂಡು ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ. ಎಲ್ಲಾ ತಾಲೂಕುಗಳಿಗೆ ಹೋಗ್ತೇನೆ, ಎಲ್ಲಾ ಜಿಲ್ಲೆಗಳಿಗೆ ಹೋಗ್ತೇನೆ. ಯಾರ್ಯಾರು ಈ ಮಟ್ಟಕ್ಕೆ 2008ರಿಂದ ₹1 ಕೊಟ್ಟವರಿದ್ರು ಕೂಡ ನೀವು ಹೆಸರು ಹೇಳ್ರಿ, ಕಾಳು ಕೊಟ್ಟವ್ರು ಇದ್ರೆ ಹೆಸರು ಹೇಳ್ರಿ ಅಂತ ಕೇಳ್ತೇವೆ. ಅದರ ಪಟ್ಟಿಯನ್ನ ತಂದು ಅದು ಧರ್ಮ ಅಧರ್ಮ ಅಥವಾ ಲೆಕ್ಕ ಅವ್ಯವಹಾರ ಆಗಿದೋ ವ್ಯವಹಾರ ಆಗಿದೋ ಅದನ್ನು ಸಂಪೂರ್ಣವಾಗಿ ಜೂನ್ ತಿಂಗಳ ನಿಮಗೆ ಮತ್ತೊಮ್ಮೆ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ. ಮೇಲ್ನೋಟಕ್ಕೆ ಇವರಿಂದ ಅಕ್ರಮ ಆಗಿದೆ, ಆರೋಪ ಬಂದಿದೆ. ಈ ಸಮಿತಿ ಒಳಗ ಈ ಒಂದು ವಿಷಯದೊಳಗೆ ಅಂತಂದ್ರೆ ಅವರು ಸರಿಯಾದ ರೀತಿ ಒಳಗ ಸ್ಪಂದನೆ ಮಾಡ್ತಾ ಇಲ್ಲ. ಆರೋಪ, ಅವ್ಯವಹಾರ, ದುರ್ವ್ಯವಹಾರ, ಅಪನಂಬಿಕೆ. ಅಲ್ಲ, ಅವ್ರು ಲೆಕ್ಕ ಕೊಡ್ತೀವಿ ಅಂತ ಹಿಂದಿನ ದಿನ ನೀವು ಘೋಷಣೆ ಮಾಡೋದು ಯಾವ ಉದ್ದೇಶಕ್ಕೆ ಅಂತ ಅವತ್ತೇ ಘೋಷಣೆ ಮಾಡಿ ಸರ್, ಅವರು ಅವಸರ ಮಾಡಿದ್ದಾರೆ. ನಾನು ನಿಮಗೆಲ್ಲ ಈಗ ಹೇಳೋದೇನಂದ್ರೆ, ನಾನು ಉಮಾಪತಿ ಅವ್ರ ಜೊತೆಗೆ ಹಿಂದೂ ಕೂಡ ಮಾತನಾಡಿದೆ. ಅವರು ಲಿಖಿತ ರೂಪದಲ್ಲಿ ಕೊಡೋದಿಲ್ಲ ಅಂದ್ರು. ನಾನು ಹೇಳಿದೆ, ದಯವಿಟ್ಟು ಲಿಖಿತ ರೂಪದಲ್ಲಿ ಕೊಡ್ಲೇಬೇಕು. ಯಾವ ಕಾರಣಕ್ಕೂ 2008ರಿಂದ ಇದು 80 ಲಕ್ಷ ಜನರ ಆಸ್ತಿ, ಲಿಖಿತ ರೂಪದಲ್ಲಿ ಕೊಡ್ರಿ ಅಂದ್ವಿ. ಅವರು ನೇರವಾಗಿ ನನಗೆ ಹೇಳಿದ್ರು. ದೊಡ್ಡ ಒಬ್ಬ ಹಿರಿಯರ ಮಧ್ಯದಲ್ಲಿ ಒಂದು 5-6 ಕೋಟಿ ರೂಪಾಯಿ ಈ ಮಠಕ್ಕೆ ದಾನ ಕೊಟ್ಟಿರುವಂತ ವ್ಯಕ್ತಿಯ ಮಧ್ಯದಲ್ಲಿ ಈ ಸಭೆ ಕರೆದಿದ್ದೆ ನಾನು. ಅಂತ ಒಂದು ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ನಿನಗಲ್ಲ ಟ್ರಸ್ಟಿಗಳಿಗೂ ಕೊಡೋದಿಲ್ಲ ಅಂತ ಸಾರಾಸಗಟವಾಗಿ ಉಮಾಪತಿ ಅವರು ನನಗೆ ತಿರಸ್ಕಾರ ಮಾಡಿದರು. ಲೆಕ್ಕ ಕೊಡ್ರಿ ಅಂತ ಹೇಳ್ತಿದ್ವಿ. ಈ ಲೆಕ್ಕ ಕೇಳೋದು ನಿಮ್ಮ ಹತ್ರ ಲೆಕ್ಕ ಇಲ್ಲ, ಇನ್ನು ಮೇಲೆ ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ನಾವು ತಂದೆ ತಾಯಿನ ನಂಬ್ತೀವಿ. ತಂದೆ ತಾಯಿಗಳು ಮಾಡಿದ್ದು ಮಕ್ಕಳು ಇದು ಮಾಡಿರ್ತಾರೆ. ನಮಗ ತಂದೆ ರೂಪದಲ್ಲಿ ತಾಯಿ ರೂಪದಲ್ಲಿ ಅದ ಅಂತ ನಂಬಿದ್ವಿ. ಅವರೇ ಹೀಗ್ ಮಾಡ್ತಾರ ಅಂತ ಗೊತ್ತಾಗಿದೆ. ಈಗ ಅಲ್ಲ, ಅವರು ಈಗ ಲೆಕ್ಕ ಕೊಡಿ ಅಭಿಯಾನ ಮಾಡ್ತಿರ್ತಾವ, ನಾಳೆ ಲೆಕ್ಕ ಕೊಡ್ತಿರ್ತಾರೆ. ಈಗ ನಮಗೆ ಒಂದ್ ನಿಮಿಷ ಈಗ ಕೇಳ್ರಿ ಕೊಡಬೇಡ್ರಿ ಅಂತ ಹೇಳ್ತಾ ಇಲ್ಲ ನಾವು. ಕೊಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ಗೌಡ್ರ ಹತ್ರ ಬಂದು 5 ತಾಸು ನೀವ್ ಹೇಳ್ರಿ. ಆತ್ಮೀಯ ಪತ್ರಿಕಾ ಮಿತ್ರರೇ,